ಈಗ ಸರ್ ಕೋವಿಡ್ ಅಂದ ತಕ್ಷಣ ನಾವೆಲ್ಲರೂ ಲಸಿಕೆನ ತೆಗೆದುಕೊಳ್ಬೇಕು, ನೀವೆಲ್ಲ ವ್ಯಾಕ್ಸಿನ್ ಹಾಕ್ಸ್ಕೊಳ್ಬೇಕು ಅಂತ ಸರ್ಕಾರದಿಂದ ಆದೇಶ ಬಂತು. ನಾವೆಲ್ಲರೂ ಕೂಡ ನಮ್ಮ ಸುರಕ್ಷತೆಗೆ ಲಸಿಕೆಯನ್ನು ಹಾಕ್ಸ್ಕೊಂಡ್ವಿ. ಆದರೆ ಕೆಲವೊಂದಿಷ್ಟು ಮಕ್ಕಳಿಗೂ ಕೂಡ ಲಸಿಕೆ ಕೊಡಬೇಕು ಅನ್ನುವ ವಿಚಾರವಾಗಿ ಬಂದಾಗ ತಂದೆ ತಾಯಿಗಳಿಗೆ ಬೇರೆ ರೀತಿಯ ಆಲೋಚನೆಗಳು ಬಂದ್ಬಿಡ್ತು, ಬೇಡ ಅನ್ನುವಂಥದ್ದು. ಕೆಲವೊಂದಿಷ್ಟು ಮಕ್ಕಳು ಲಸಿಕೆಗಳನ್ನ ಕೂಡ ಹಾಕ್ಸ್ಕೊಳ್ಳಿಲ್ಲ, ಯಾರು ಕೂಡ ಹಾಕ್ಸ್ಕೊಳ್ಳೋಕೆ ಧೈರ್ಯ ಕೂಡ ಮಾಡಲಿಲ್ಲ. ಬೇಕಿತ್ತಾ ವ್ಯಾಕ್ಸಿನ್ ಮಕ್ಕಳಿಗೆ? ನೋಡಿ, ಈಗ ವ್ಯಾಕ್ಸಿನ್ ಇದು ಯಾಕೆ ಇಷ್ಟೊಂದು ಎಲ್ಲ ಕನ್ಫ್ಯೂಷನ್ನು, ಡೌಟು, ಭಯ ಎಲ್ಲ ಇದೆ ಅಂತಂದರೆ, ಯಾವುದೇ ಒಂದು ವ್ಯಾಕ್ಸಿನ್ ಮಾರುಕಟ್ಟೆಗೆ ಬರಬೇಕು ಅಂತಂದರೆ 15-20 ವರ್ಷಗಳಷ್ಟು ಶ್ರಮ ಇರುತ್ತೆ. ಯಾಕೆಂದರೆ ಅದರಲ್ಲಿ ಟೆಸ್ಟಿಂಗ್ ಇರ್ಬೋದು, ಅಥವಾ ಲ್ಯಾಬ್ರೇಟರಿ ರಿಸರ್ಚ್ ಇರ್ಬೋದು, ಅಥವಾ ನೆಕ್ಸ್ಟ್ ಫೀಲ್ಡ್ ಟ್ರಯಲ್ಸ್ ಅಂತ ಮಾಡ್ತಾರೆ. ಅದರಲ್ಲಿ ಫೇಸ್ 1, ಫೇಸ್ 2, ಫೇಸ್ 3 ಇವೆಲ್ಲ ಮಾಡ್ತಾರೆ. ಮೊದಲು ಪ್ರಾಣಿಗಳ ಮೇಲೆ ಮಾಡಿ, ಆಮೇಲೆ ಹ್ಯೂಮನ್ಸ್ ಮೇಲೆ ಮಾಡ್ತಾರೆ, ಆಮೇಲೆ ಅಪ್ರೂವಲ್ ತೆಗೆದುಕೋಬೇಕು, ಆಮೇಲೆ ನಾವು ಫೀಲ್ಡ್ ಟ್ರಯಲ್ಸ್ ಆದಮೇಲೆ ನಾವು ಜನಗಳಿಗೆ ಕೊಟ್ಟಾಗ ಅದನ್ನು ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಇಲ್ವಾ ಅಂತ ಸಾಕಷ್ಟು ವರ್ಷಗಳ ಕಾಲ ನೋಡಬೇಕಾಗುತ್ತೆ. ಆಮೇಲೆ ಅದು ಎಲ್ಲರ ಯೂಸ್ಗೆ ಮಾರ್ಕೆಟ್ಗೆ ಬರಬೇಕು. ಇದಕ್ಕೆ 15-20 ವರ್ಷಗಳಾಗ್ತವೆ. ಆದರೆ ಈಗ ನಮಗೇನಂದರೆ ಇದು ಎಮರ್ಜೆನ್ಸಿನಲ್ಲಿ ಕೊಟ್ಟಂಥ ಪರ್ಮಿಷನ್ಗಳು. ಈಗ ನೋಡಿ, ಕೋವಿಡ್ ಬಂದಿದೆ, ಎಲ್ಲ ಕಡೆ ಹರಡ್ತಾ ಇದೆ. ಈಗ ಅದನ್ನು ತಡಿಬೇಕಂತಂದರೆ ಒಂದು ವ್ಯಾಕ್ಸಿನ್ ಕೊಟ್ಟಾಗ ಅದರ ನಾವು ಏನು ತೀವ್ರತೆ ಇದೆ ಅದನ್ನು ನಾವು ಕಮ್ಮಿ ಮಾಡ್ಬೋದು. ಯಾಕಂದರೆ ಇದು ಕ್ಯೂರ್ ಅಲ್ಲ, ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಹಾಗಾಗಿ ಇದಕ್ಕೆ ನಮಗೆ ಫೇಸ್ 1, ಫೇಸ್ 2, ಫೇಸ್ 3 ಎಲ್ಲ ಟ್ರಯಲ್ಸ್ ಮುಗ್ದಿಲ್ಲ, ಸೈಡ್ ಎಫೆಕ್ಟ್ಸನ್ನು ನೋಡಲಿಲ್ಲ. ಸೊ ಅದನ್ನು ಬೇಗ ಇದು ಕೊಟ್ಟು ಅಪ್ರೂವಲ್ ಕೊಟ್ಟು ಎಲ್ಲ ಮಾರ್ಕೆಟ್ಗೆ ರಿಲೀಸ್ ಮಾಡಿದ್ರಿಂದ ಸಾಕಷ್ಟು ಜನಕ್ಕೆ ಅದು ಭಯ ಇತ್ತು. ಆದರೆ ಇದರ ರಿಲೇಟೆಡ್ ಬೇರೆ ವ್ಯಾಕ್ಸಿನ್ಸ್ ಇದಾವಲ್ಲ, ಫ್ಲೂ ವ್ಯಾಕ್ಸಿನ್ಸ್ ಎಲ್ಲ ಏನಿದ್ದಾವೆ, ಇದು ಆಲ್ಮೋಸ್ಟ್ ಅದಕ್ಕೆ ರಿಲೇಟೆಡ್ ಇದೆ. ಸೊ ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ. ಈಗ ನೋಡಿ, ನಾವು ಈಗ JN1 ಏನು ನಮ್ಮ ಕರ್ನಾಟಕದಲ್ಲಿ ಈಗ ಪಾಸಿಟಿವ್ ಬಂದಿದೆ. ಸೊ ಕೆಲವಾರು ಡೆತ್ಗಳಾಗಿವೆ. ಜಾಸ್ತಿ ಡೆತ್ಗಳಾಗಿರೋವು ಯಾರು ವ್ಯಾಕ್ಸಿನ್ ತೆಗೆದುಕೊಂಡಿಲ್ಲ ಅವರಲ್ಲೇ ಡೆತ್ಗಳು ಜಾಸ್ತಿ ಆಗ್ತಾ ಇದೆ. ಅದು ತುಂಬ ಇಂಪಾರ್ಟೆಂಟ್. ನೀವು ನೋಡ್ಬೇಕೀಗ ವ್ಯಾಕ್ಸಿನ್ ತೆಗೆದುಕೊಂಡ್ರೆ ಸೈಡ್ ಎಫೆಕ್ಟ್ ಆಗುತ್ತಾ ಅನ್ನೋದಕ್ಕಿಂತ, ನೋಡಿ, ನಮಗೆ ಕೋವಿಡ್ ಬಂದಾಗಲೇ ನಮಗೆ ಕೋವಿಡ್ ವೈರಸ್ ನಮ್ಮ ದೇಹವನ್ನು ಹೊಕ್ಕಿರುತ್ತೆ, ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ ಬರುತ್ತೆ. ಆದರೆ ವ್ಯಾಕ್ಸಿನ್ ಏನು, ಆ ಕೋವಿಡ್ ವೈರಸ್ಸನ್ನೇ ನಮ್ಮ ದೇಹಕ್ಕೆ ಇಂಜೆಕ್ಟ್ ಮಾಡೋದು. ಅದು ಏನು, ನಮಗೆ ಎಷ್ಟು ನಾವು ಅಟ್ಯಾಕ್ ಆದಾಗ ನಮ್ಮ ಬಾಡಿಗೆ ಕೋವಿಡ್ ವೈರಸ್ ಹೋಗುತ್ತೋ ಅದರಲ್ಲಿ ಒಂದು ತೃಣ ಮಾತ್ರ ಒಂದು ವ್ಯಾಕ್ಸಿನಲ್ಲಿ ನಮ್ಗೆ ಕೊಡೋದು. ಸೊ ಅದರಲ್ಲಿ ನಮಗೆ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಭಯ ಬೇಡ. ಯಾಕಂದರೆ ಇದಕ್ಕೆ WHO ಈಗಾಗಲೇ ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಯಾವುದೇ ರೀತಿಯಾದ ಭಯ ಬೇಡ. ವ್ಯಾಕ್ಸಿನನ್ನು ತೆಗೆದುಕೊಂಡಿದ್ದವರು, ಸೊ ಅಂಥವರಲ್ಲಿ ತೀವ್ರತೆ ಕಮ್ಮಿ. ನೋಡಿ, ಲಾಸ್ಟ್ ಟೈಮು ನಾವು ಡೆಲ್ಟಾ ವೇರಿಯಂಟ್ ಬಂದಾಗೂ ಕೂಡ ಏನು ವ್ಯಾಕ್ಸಿನ್ಗಳು ತೆಗೆದುಕೊಂಡಿದ್ರು ಅವರಲ್ಲಿ ಸಾವು ನೋವುಗಳು ಕಮ್ಮಿ ಆಗಿದೆ, ಆಸ್ಪತ್ರೆ ಅಡ್ಮಿಷನ್ಸ್ ಕಮ್ಮಿ ಆಗಿದೆ. ಈ ಒಮಿಕ್ರಾನ್ ಬಂದಾಗೂ ಕೂಡ ಅವರಲ್ಲಿ ಆಸ್ಪತ್ರೆ ಅಡ್ಮಿಷನ್ ಹಾಗೂ ಸಾವು ನೋವುಗಳು ಕಮ್ಮಿ ಆಗಿದೆ. ಈಗ ನಾವೇನೀಗ ನೋಡ್ತಾ ಇದ್ದೀವಿ, ಒಮಿಕ್ರಾನ್ ಉಪತಳಿ ಈಗಾಗಲೇ WHO ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಏನಂದರೆ, ಯಾರ್ಯಾರು ಈಗ 2 ವ್ಯಾಕ್ಸಿನ್ಗಳು ಹಾಕ್ಸ್ಕೊಂಡಿದ್ದೀರಾ ಅಥವಾ ಬೂಸ್ಟರ್ ಡೋಸ್ಗಳನ್ನು ತೆಗೆದುಕೊಂಡಿದ್ದೀರಾ, ಅದೇ ವ್ಯಾಕ್ಸಿನ್ ಇದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಎಕ್ಸ್ಟ್ರಾ ಮತ್ತೆ ವ್ಯಾಕ್ಸಿನನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಏನಾದರೂ ಮತ್ತೆ ಪ್ಯಾಂಡಮಿಕ್ ಥರ ತುಂಬ ಜಾಸ್ತಿ ಆದರೆ ಅದಕ್ಕೆ ಅನುಗುಣವಾಗಿ ಅವಾಗ ನೋಡಿಕೊಂಡು ಇನ್ ಕೇಸ್ ಏನಾದರೂ ಬೂಸ್ಟರ್ ಡೋಸ್ ಕೊಡಬೇಕಾ ಬೇಡ ಅನ್ನೋದು ಮತ್ತೆ ಗೈಡ್ಲೈನ್ಸ್ ಬರುತ್ತೆ. ಆಯಾ ಕಾಲಕ್ಕೆ ಇದಕ್ಕೆ ನೋಡಿ, ಒಂದು ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಈಗಲೇ ಒಂದು ಅನೌನ್ಸ್ ಮಾಡಿಬಿಟ್ಟು ಇದೇ ರೀತಿಯಾಗಿ ಮಾಡಬೇಕು ಅಂತ ಯಾವುದೂ ಇಲ್ಲ. ಇದು ಹೆಂಗಂದರೆ, ಕೇಸಸ್ ಯಾವ ರೀತಿ ಹೋಗ್ತಾ ಇರುತ್ತೆ, ಹೇಗೆ ಜಾಸ್ತಿ ಆಗ್ತಾ ಇರುತ್ತೆ, ಸ್ಪ್ರೆಡ್ ಆಗ್ತಾ ಇರುತ್ತೆ, ಅದರ ಸಿವಿಯರಿಟಿ ಮೇಲೆ ನೋಡಿಕೊಂಡು ಆಗಾಗ ಗೈಡ್ಲೈನ್ಸನ್ನು ಕೊಡ್ತಾರೆ. ಸೊ WHO ಆಗಲಿ ಅಥವಾ ನಮ್ಮ ಭಾರತದಲ್ಲಿ ICMR ಆಗಲಿ ಏನು ಗೈಡ್ಲೈನ್ಸನ್ನು ಕೊಡುತ್ತೆ ಆ ಗೈಡ್ಲೈನ್ಸನ್ನು ಪ್ರತಿಯೊಬ್ಬರು ಫಾಲೋ ಮಾಡಬೇಕು. ಓಕೆ, ಈಗ ಸಾಕಷ್ಟು ಜನ ಮಕ್ಕಳಿಗೆ ಕೆಮ್ಮು, ಜ್ವರ, ಶೀತ ಎಲ್ಲ ಕೂಡ ಕಾಣಿಸ್ಕೊಂಡಿರುತ್ತೆ. ನಾವು ಮಕ್ಕಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಿಲ್ಲ. ಯಾಕಂದರೆ ಹಿಂದಿನಿಂದಲೂ ಕೂಡ ಕೆಮ್ಮು, ಜ್ವರ ಬಂತು ಅಂದರೆ ಮನೇಲೇ ಅದು ಇದು ಏನಾದರೂ ಮನೆ ಮದ್ದನ್ನು ಮಾಡಿಬಿಟ್ಟಿವಿ. ಆದರೆ ಈಗ ಬರ್ತಾ ಇರುವಂಥ ಕೆಲವೊಂದಿಷ್ಟು ಕಾಯಿಲೆ, ಸೋಂಕು ಇವೆಲ್ಲ ನೋಡ್ತಾ ಇದ್ರು ಕೂಡ ಸಾಮಾನ್ಯವಾಗಿ ಭಯ ಆಗುತ್ತೆ. ಮನೆಯಲ್ಲೇ ಮಕ್ಕಳಿಗೆ ಏನಾದರೂ ಜ್ವರ, ಶೀತ ಇವನ್ನೆಲ್ಲ ಕೂಡ ಕಮ್ಮಿ ಮಾಡಬೇಕು, ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡೋಕ್ಕಾಗಲ್ಲ, ನಾವು ಮನೆಯಲ್ಲೇ ಅಡ್ಮಿಟ್ ಮಾಡ್ಕೊಂಡು ಇಲ್ಲ ಮಾಡ್ತೀವಿ ಅಂದರೆ ಯಾವ ರೀತಿಯ ಮನೆ ಮದ್ದನ್ನು ಮಾಡ್ಕೋಬೋದು ಅಂತ ನೋಡಿ. ಇಲ್ಲಿ ನಾನೊಂದು ವಿಷಯವನ್ನು ಕ್ಲಿಯರ್ ಮಾಡ್ತೀನಿ. ನಾವು ಈ ಕೋವಿಡ್ಗೆ ಮುಂಚೆ ಏನೇ ತೊಂದರೆ ಬಂದ್ರೂ ಕೂಡ ಕೆಲವಾರು ಮನೆ ಮದ್ದುಗಳನ್ನು ಮಾಡ್ತಿದ್ರು, ಆಮೇಲೆ ಆಸ್ಪತ್ರೆಗೆ ಕರ್ಕೊಂಬಂದ್ಬಿಡ್ತಾಯಿದ್ರು, ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಬಟ್ ಈ ಕೋವಿಡ್ ಬಂದಾದ ಮೇಲೆ ನಾವು ಲಾಸ್ಟ್ 2 to 3 years ಏನು ನೋಡ್ತಾ ಇದ್ದೀವಿ ಅಂತಂದರೆ, ಈಗ ಸಿಂಪಲ್ ಆಗಿದ್ದಾಗ ಮನೆ ಮದ್ದು ಮಾಡ್ತಾ ಇಲ್ಲ, ಸೀರಿಯಸ್ ಆಗಿದ್ದಾಗೂ ಮನೆ ಮದ್ದು ಮಾಡಕ್ಕೆ ಹೋಗ್ತಾರೆ. ಎಷ್ಟೋ ಸಾವು ನೋವುಗಳಾಗಿರೋದು ನೀವು ಲಾಸ್ಟ್ ಟೈಮು ನೀವೇ ಎಷ್ಟು ಕವರೇಜ್ ಮಾಡಿದ್ದೀರಾ, ಎಲ್ಲ ಚಾನೆಲ್ಗಳಲ್ಲೂ ತೋರಿಸಿದ್ದೀರಾ. ಸೊ ಸಾಕಷ್ಟು ಜನ ಮನೆಗಳಲ್ಲಿಯೇ ಮನೆ ಮದ್ದು ಮಾಡಿಕೊಂಡು ಸೆಲ್ಫ್ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಬರೋಕ್ಕೆ ಮುಂಚೆನೇ ಸಾಕಷ್ಟು ಡೆತ್ಗಳಾಗಿವೆ, ಆನ್ ದ ವೇ ಡೆತ್ಗಳಾಗಿವೆ. ನಾವು ನೋಡಿದ್ವಿ, ಸಾಕಷ್ಟು ಜನ ಆಸ್ಪತ್ರೆಗೆ ಬರ್ತಾನೆ ಡೆತ್ಗಳಾಗಿವೆ. ಸೊ ಇದು ತಪ್ಪು, ಸೀರಿಯಸ್ ಕೊನೆ ಹಂತ. ಹೌದು, ಇದು ತಪ್ಪು. ಯಾಕೆಂದರೆ ಈಗ ಮನೆಗಳಲ್ಲಿ ಇದ್ದಾಗ ಅವ್ರಿಗೆ ಗೊತ್ತಾಗಲ್ಲ. ಯಾಕಂದರೆ ಇನ್ನೊಂದು ಭಯ ಕೂಡ ಇರುತ್ತೆ. ಈಗ ಎಷ್ಟೋ ಜನಕ್ಕೆ ಭಯ ಏನಿರುತ್ತೆ ಅಂದರೆ, ಅಯ್ಯೋ ನಾ ಆಸ್ಪತ್ರೆಗೆ ಹೋದರೆ ಟೆಸ್ಟ್ ಮಾಡಿಬಿಡ್ತಾರೆ, ಕೋವಿಡ್ ಪಾಸಿಟಿವ್ ಅಂತ ತೊಗೊಂಡೋಗಿ ಎಲ್ಲರೂ ಹಾಕ್ಬಿಡ್ತಾರೆ. ಅದೊಂದು ಭಯ, ಯಾಕಂದರೆ ಕೋವಿಡ್ ಟೈಮಲ್ಲಿ ಇತ್ತು. ಸೊ ಈಗ ಆ ರೀತಿಯಾದ ಯಾವುದೇ ಇದು ಇಲ್ಲ.
ಯಾರಿಗೇ ಆಗಲಿ ಜ್ವರ ಕೆಮ್ಮು ನೆಗಡಿ ಏನಾರ ಬಂದು ತುಂಬ ಸುಸ್ತಾಗ್ತಾ ಇದೆ ಅಥವಾ ಉಸಿರಾಟಕ್ಕೆ ತೊಂದರೆ ಇದೆ, ದಯವಿಟ್ಟು ಆಸ್ಪತ್ರೆಗೆ ಬನ್ನಿ, ವೈದ್ಯರಲ್ಲಿ ತೋರಿಸ್ಕೊಳ್ಳಿ. ಯಾಕಂದರೆ 92% ಆಫ್ ದಿ ಕೇಸಸ್ ಏನಿವಾಗ ನಮಗೆ ಕಾಮನ್ ಫ್ಲೂ ಬರ್ತಾ ಇದೆ, ಇವೊಂದು ಕೋವಿಡ್ ಪಾಸಿಟಿವ್ ಇದ್ದರೂ ಕೂಡ 92% ಆಫ್ ದಿ ಕೇಸಸ್ OPD ಬೇಸಿಸಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಹೋಮ್ ಕ್ವಾರಂಟೈನ್ ಮಾಡಿದ್ರೆ ಸಾಕು. ಸೊ ಅವ್ರಿಗೆ ಅಡ್ಮಿಷನ್ ಅವಶ್ಯಕತೆ ಇರೋದಿಲ್ಲ. ಇನ್ನು ಎಲ್ಲೋ ಒಂದು 8% ಜನಕ್ಕೆ ಮಾತ್ರ ಅಡ್ಮಿಷನ್ ಬೇಕಾಗ್ಬೋದು. ಆ 8%ಅಲ್ಲೂ ಒಂದು 2% ಜನಕ್ಕೆ ICU ಬೇಕಾಗ್ಬೋದು. ಅದರಲ್ಲಿ ಅಕಸ್ಮಾತ್ ಡೆತ್ ಆದರೆ ತುಂಬ ರೇರ್. ನಾವೀಗ ಎಷ್ಟೋ ಸಾವಿರಾರು ಕೇಸ್ಗಳಿದ್ದಾಗ 1-2 ಡೆತ್ಗಳಾದರೆ ನಾವು ಅದನ್ನು ತುಂಬ ಸೀರಿಯಸ್ ಅಂತ ತೆಗೆದುಕೊಳ್ಳಲ್ಲ. ಯಾಕಂದರೆ ನಾವು ನೋಡ್ತೀವಿ ಡೆತ್ ರೇಟ್ ಎಷ್ಟಿರುತ್ತೆ ಅಂತ ನಾವು ನೋಡ್ತೀವಿ. ಈಗ ನೋಡಿ, ನಾವು ಹಾರ್ಟ್ ಪ್ರಾಬ್ಲಮ್ಸಿಂದ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ಸಿಂದ ಇರ್ಬೋದು, ಅಥವಾ ಬೇರೆ ತೊಂದರೆಗಳಿಂದ ಸಾಯೋರೇ ಇದು ಜಾಸ್ತಿ ಇದ್ದಾರೆ. ಈಗ ನಾವು ಕೋವಿಡ್ ಇದಕ್ಕೆ ಕಂಪೇರ್ ಮಾಡಿದಾಗ ಅದರಿಂದ ಸಾವಿರ ತುಂಬ ಜಾಸ್ತಿ ಜನ ಇದ್ದಾರೆ. ಸೊ ಆ ಇದಕ್ಕೆ ಕಂಪೇರ್ ಮಾಡಿದಾಗ ನಾನು ಹೇಳಿದ್ನಲ್ಲ 92% OPD ಬೇಸಿಸಲ್ಲೇ ಕ್ಯೂರ್ ಆಗ್ಬೋದು ಅನ್ನೋವಾಗ ಇವರು ಮನೆಗಳಲ್ಲೇ ಕೂತ್ಕೊಂಡು ಏನೇನು ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ಬಂದಾಗ ಈ 92% ಏನಿದೆ ಅಲ್ಲ ಅದಿನ್ನೂ ಡೌನ್ ಆಗಿಬಿಡುತ್ತೆ. ಸೊ ತುಂಬ ಜನ ಆಮೇಲೆ ಅಡ್ಮಿಟ್ ಆಗಬೇಕಾಗತ್ತೆ, ಅಥವಾ ಸೀರಿಯಸ್ ಆಗ್ತಾರೆ, ಅಥವಾ ICUಗೆ ಹೋಗಬೇಕಾಗತ್ತೆ. ಈ ಮನೆ ಮದ್ದು ಅಂತಂದರೆ ಏನಿಲ್ಲ ನೋಡಿ, ಯಾವಾಗಲೂ ಮನೆಗಳಲ್ಲಿ ಏನು ಮಾಡ್ಕೋಬೇಕು, ಇಮ್ಯುನಿಟಿ ಚೆನ್ನಾಗಿರಬೇಕು. ಈಗ ಯಾರಿಗೆ ಕೇಸಸ್ ತುಂಬ ಸಿವಿಯರ್ ಆಗುತ್ತೆ ಅಥವಾ ಜಾಸ್ತಿ ಹತ್ಕೊಳ್ಳುತ್ತೆ ಅಂತಂದ್ರೆ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ ಅವ್ರಿಗೆ ಮಾತ್ರ ಆಗುತ್ತೆ. ಸರ್, ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ, ಮನೆ ಮದ್ದು ಕೇಳ್ತಾ ಹೋಗೋಣ. ಒಬ್ರು ಕಾಲರ್ ಹಿಡಿದಾರೆ, ಮಾತಾಡ್ಸ್ಬಿಡೋಣ. ಬೆಳಗಾವಿಯಿಂದ ಗಣೇಶ್ ಅವರು ಕರೆ ಮಾಡಿದ್ದಾರೆ. ಗಣೇಶ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಿಮಗೆ ಕೋವಿಡ್ ವಿಚಾರಕ್ಕೆ ಏನಾದ್ರು ಭಯ ಇದ್ರೆ ಅಥವಾ ಏನಾರು ಆಗುತ್ತೆ ಅನ್ನುವಂತ ಏನಾದ್ರು ಇದ್ರೆ ಅವ್ರ ಹತ್ರ ಮಾತಾಡ್ಬೋದು ನೀವು. ನಮಸ್ಕಾರ. ಹೇಳಿ. ನಮಸ್ತೆ, ಹೇಳಿ. ನಾವು ರಾಮದುರ್ಗದಿಂದ ವಿಜಯವಾಣಿ ಪ್ರೆಸ್ ರಿಪೋರ್ಟರ್ ಮಾತಾಡ್ತೀವಿ. ಗಣೇಶ್ ಮುನ್ನೋಳಿ ಅಂತ. ಮಾತಾಡಿ, ಕೇಳಿಸ್ತಿದೆ. ರಾಮದುರ್ಗದಿಂದ ಕೇಳಿಸ್ತಿದೆ, ಮಾತಾಡಿ. ಹಲೋ, ಹೇಳಿ, ಮಾತಾಡಿ. ಕೇಳಿಸ್ತಾ ಇದೆಯಾ ನಿಮಗೆ? ಹಾ, ಕೇಳ್ತಾ ಇದೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಿಮ್ದು ಏನ್ ಪ್ರಶ್ನೆ ಇದ್ರೂ ಕೂಡ ಡಾಕ್ಟರ್ ಹತ್ರ ಕೇಳಬಹುದು. ನಿಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ, ಮಾತಾಡಿ. ನನಗೆ ಸ್ವಲ್ಪ ನೆಗಡಿದ ಪ್ರಾಬ್ಲಮ್ ಇದೆ ಸರ್. ನೆಗಡಿದ ಪ್ರಾಬ್ಲಮ್ ಇದೆ ನನಗೆ. ನಿಮಗೆ ನೆಗಡಿ ಪ್ರಾಬ್ಲಮ್ ಇದೆ ಮೇಡಮ್. ಬೇರೆ ಇನ್ನೇನಾದ್ರು ತೊಂದರೆ ಇದೆಯಾ? ಬರೀ ನೆಗಡಿ ಮಾತ್ರನೇ ಇದೆಯಾ? ನೆಗಡಿ ಸ್ವಲ್ಪ ಸುಸ್ತಾಗ್ತದೆ ಸರ್. ಸ್ವಲ್ಪ ನ್ಯೂಸ್ ಪೇಪರ್ ಮಾರ್ನಿಂಗ್ ಅಂತಿರ್ತಾನಲ್ರಿ, ಸ್ವಲ್ಪ ಸುಸ್ತಾದಾಗ ಆಗ್ತದೆ ಮಾರ್ನಿಂಗ್ ಸ್ವಲ್ಪ. ನೋಡಿ, ಈಗ ಈ ವಾತಾವರಣದಲ್ಲಿ ಯೂಶಲಿ ಸ್ವಲ್ಪ ನೆಗಡಿ ಬರ್ತಕ್ಕಂಥದ್ದು, ಸ್ವಲ್ಪ ಸುಸ್ತಾಗೋದು, ಇದು ಕಾಮನ್ ಕೋಲ್ಡ್ ಅಷ್ಟೇ. ಇದಕ್ಕೆ ಏನು ಜಾಸ್ತಿ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ತುಂಬ ಈ ಶೀತದ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ, ಹಾಗೂ ಜಸ್ಟ್ ನಾವು ಆ್ಯಂಟಿ ಹಿಸ್ಟಮಿನ್ಸ್ ಅಂತ ಹೇಳ್ತೀವಿ, ರೆಗ್ಯುಲರಾಗಿ ಸಿಗ್ತಕ್ಕಂಥ ಸೆಟ್ರಿಸಿನ್ ಇರ್ಬೋದು. ಸೊ ಇವ್ಯಾವುದೋ ಆ್ಯಂಟಿ ಹಿಸ್ಟಮಿನ್ಸ್ ತೆಗೆದುಕೊಂಡ್ರೆ ಸಾಕಾಗುತ್ತೆ. ನಿಮ್ಗೆ ಏನಾದ್ರು ತುಂಬ ಸುಸ್ತಾಗ್ತಿದೆ ಅಂದರೆ ಹತ್ತಿರದಲ್ಲಿರ್ತಕ್ಕಂಥ ವೈದ್ಯರನ್ನು ಸಂಪರ್ಕಿಸಿ. ಅವರು ನೋಡಿಬಿಟ್ಟು ಜಸ್ಟ್ ಕಾಮನ್ ಕೋಲ್ಡ್ ಏನಾರ ಇದ್ದರೆ ಅವರು ಜಸ್ಟ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.